ಬುಟ್ಟಿ ನುಚ್ಚಿ ಎಮ್ಮಿಗಿಟ್ಟು 3 ಬುಟ್ಟಿ ನುಚ್ಚು ಮಾಡ್ತೀನಿ ಅಂದ್ರ ಯಾರ ಕಡೆ ಐತಿ ಅಂತ ಕಲೆ ನನ್ನ ಕಡೆನೇ ಐತಿ. ಮಾಲಕಂತೂ ಇಲ್ಲ, ಪಲ್ಲಂಗರೆ ಖಾಲಿ ಐತಿ. ನಾನು ಹೆಂಡತಿನ ಕರ್ಕೊಂಡು ನಾಲ್ಕು ಮಾತಾಡಿದ್ರೆ ಬರ್ರಿ ಆಗತ್ತ. ಭಾಳ ದಿವ್ಸ ಮಾತಾಡಕ್ಕೆ ಜೊತೆಗೆ ಹಿಂಗೈತಿ. ವಾ 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 ಈ ಕ್ಷಣದಿಂದ ನೀನು ಈ ರಾಜಾದಿರಾಜನ ಸೊತ್ತು. ಜಲ್ದಿ ಬಾ, ಮಾಲಕ್ಕಿಲ್ಲ. ಅವ ಬರೋದ್ರ 4 ಮಾತಾಡಿ ಹೋಗ್ಬಿಡಂ ಬಾ. ಮಾಲಕ್ ಬರೋದ್ರ ಮಾತಾಡಿ ನಾ ಮುಗಿಸ್ಬೇಕಂತೀನಿ. ಈಕಿ ಎಲ್ಲದು ಇನ್ನು ಯಾಕೆ ಮಾಡಕ್ಕಲ್ಲ. ಜಲ್ದಿ ಬಾರ, ಈಗ ಟೈಮ್ ಸಿಕ್ಕೈತಿ. ಆಮೇಲೆ ಮಾತ್ರ ಒಬ್ಬನ ಕಡ್ಡಿ ಆಡ್ಸಕ. ಜಲ್ದಿ ಬಾ, ಓಡಿ ಬಾ. ಎದಕ್ ಹೋದ್ರಾತೀವ ಮರ? ಈಗಾರ ಎಮ್ಗಳು ಕಟ್ಟಿ ಬಂದೇನ್ ನಾನ. ಎಮ್ಗಳ ಕಟ್ಟಿ ಬಂದಿ ಇಲ್ಲ, ಈಗ ನೀ ಸಟ್ನ ಬಾ. ಮಾಲಕ್ ಬದ್ರದ ನಾ ನಿನ್ ಜೊತೆ 4 ಮಾತಾಡಿ ಮಾಡಿ ಮುಗಿಸ್ಬಿಡ್ಬೇಕು. ಬಾ ಜಲ್ದಿ ಬಾ. ಅಯ್ಯಯ್ಯ ಎಂದ ಇಲ್ಲದ ಪ್ರೀತಿ ಇವತ್ ಯಾಕೆ ಇಷ್ಟು ಉಕ್ಕಿ ಬಂದೈತಿ? ಮಾಲಕನ ಕಣ ತಪ್ಪಿಸಿ ಮಾರಿದ ನುಚ್ಚಿನ ರೊಕ್ಕ ಇವತ್ತು ಕೈಯಾಗ ಬರ್ತೈತಿ. ಅಂದ್ರಿ ಇವತ್ತ ನನ್ ಕೈಯಾಗ ಕೊಡ್ತೀಯನ್ನ. ನಾ ಎಂದರ ಬ್ಯಾರ್ಯಾರ ಕೈ ಕೊಟ್ಟಿದ್ ನೋಡಿ ಏನು. ನಂದು ಏನೇ ಇದ್ರಿ ಎಲ್ಲ ನಿನ್ ಕೈಯಾಗ ಕೊಡ್ತೀನಿಲ್ಲ. ಮತ್ ಇವತ್ತು ಬಂದಿದ್ದು ಎಲ್ಲ ನಿನ್ ಕೈಯಾಗ ಕೊಡ್ತೀನಿ. ಈ ನೋಡು, ನಾ ತಂದು ನಿನ್ ಕೈಯಾಗ ಕೊಡ್ತೀನಿ. ಈ ವಿಷಯ ಮಾಲಕ್ ಗೊತ್ತಾಗಬಾರ್ದು. ಮೇಲಾಗಿ ಟಗರ್ನಿತ್ತೇವನಿಗೆ ಗೊತ್ತಾಗಬಾರ್ದು. ಅವ್ರಿಬ್ರಿಗೆ ಏನಾರ ಗೊತ್ತಾತು, ಅವ್ರು ನನ್ನ ಕೈಯಾಗ ಕೊಡ್ತಾರೆ. ಏನ ಅಲ್ಲಿ ನಿಂತು ಅನ್ನೋದು, ನಾ ಇಲ್ಲಿ ನಿಂತು ಹೊರ್ರಿ ಅನ್ನೋದು ಅಷ್ಟ. ನೀ ಏನ್ ಮಾಡಿದ್ರು ನನ್ ಸಲುವಾಗ ಮಾಡ್ತಿ. ಅವ್ರ ಮುಂದ್ ನಾ ಯಾಕೆ ಹೇಳಕ್ ಹೋಗ್ಲಿ? ನೆನತಿ ಜಾಣೆ ಇರ್ಲಿರ್ಲಿ. ಈಗ ಸೀದಾ ಒಳಗೋಗಿ ಫಸ್ಟ್ ಕ್ಲಾಸ್ ಹಾಲ್ ಕಾಸು. ಈಗ ಒಂದು ಚಿನ್ನ ರೊಕ್ಕ ಕೊಡಕ್ ಬರ್ತಾನ. ಅವ್ರು ತಗೊಂಡು ಸೀದಾ ಅಲ್ಲಿಗೆ ಬಂದ್ಬಿಡ್ತೀನಿ. ಆಯ್ತು. ಏನ ಮಾಲಕ್ ಬರೋದ್ರಾಗ ಇವನೊಂದ್ ಅರ್ಧ ಶಾವ್ಗಿದ್ನು ತಗೊಂತಾನ, ಕೇಳ ಮಾರ್ಬಿಡೋಣ. ಅದನ್ನ ಯಾಕೆ ಮಾರ್ತಿದಿ? ಈಗ ಹಾಲು ಕುಡಿತೀನಿ ಅಂತ ಹೇಳಿನಿಲ್ಲ, ಅದ್ರಾಗ ಇದಕ್ಕೆ ಅದನ್ನ ಹಿಂಗ್ ಕಲ್ಸ್ಕೊಂಡ್ ತಿಂತೀನಿ. ಹೋಗಿ ಮನೆಗೆ ಇಡು ಅದನ್ನ. ಮನ್ಯಾಗ ಹೋಗಿ ಇಟ್ಟ ಮ್ಯಾಲ ಮಾಲಕ್ ಬಂದ್ ಎಲ್ಲದಾವ ಅಂತ ಕೇಳಿದ್ರೆ ಏನ್ ಹೇಳೋಣ? ಹುಚ್ಚದಿಲ್ಲ ನೀನು. ಮೊದಲ ಅವಕಳ ಗಾಳಿ ಐತಿ, ನಾವ್ ಹೊರಗ ಒಳಗ್ ಮಲ್ಕೊಂಡಿದ್ದೇವ್ರಿ, ರಾತ್ರಿ ಗಾಳಿಗೆ ಹಾರೋಗ್ಯವ ಅಂತ ಹೇಳ್ಬಿಡೋನು. ಇಷ್ಟ ವಾಜಿದ್ ಹಿಂಡಿ ಮಾರಿದಾಗ ಗೊತ್ತಾಗಿಲ್ಲ ಅವನಿಗೆ. ಏನ್ ಪುಸ್ತಕನ ಗಾಳಿಗೆ ಹಾರೋಗ ಶಾವಿಗೆ ಏನ್ ಗೊತ್ತಾಕೈತಿ? ಹೋಗೋ ಹಾಲು ಕಾಸು ಹೋಗಿ ಬರ್ತಾನ ಅವನಿಗೆ ಸಟ್ನ ತೊಗೊಂಡ್ಬಿಡ್ತೀನಿ. ನನ್ ಗಂಡ ಬಾಯ್ದು ಭಾಷಣ ಇದು. ಹಾಲ್ ಕಾಸಿ ಕೆನಿ ತೆಗೆದಿಡ್ತೀನಿ, ಕುಡಿದ್ ಮಲ್ಕೋ ಅಂತೇನ್ ಬಾ. ಹಾಲು ಕಾಸಿ ಕೆನಿ ತೆಗೆದಿಡ್ತೀನಿ ಅಂದ್ಲಲ್ಲ, ಯಾರಿಗೆ ತೆಗೆದಿಡ್ತಾಳಕಿ? ಓ, ನನಗೆ ಇರ್ಬೇಕು. ಹಾಲು ಕುಡಿದ್ಮೇಲೆ ಕೆಲಿತಿದ್ ಮತ್ತ ಅಂತ ಹೇಳಿದ್ದಲ್ಲ. ಇರ್ಲಿರಿ, ಎಲ್ಲ ನಾನು ಹುಡ್ಕಾಡ್ಬೇಕು ಈ ಸದ್ ನಿಮಗೆ. ಎಂತ ಹೆಂಡತಿ ಗಂಟು ಬಿದ್ದಳು ನನ್ನ ಬಾಳೆಕ, ಕೂಳು ಮಾಡಿ ಹಾಕಂಗಿಲ್ಲೋ ಯಪ್ಪ ಯಾಳೆಕ. ನಾಲ್ಕು ಬಂದಿಲ್ಲಿನ ಪಲ್ಲಂಗ್ರೆ ಖಾಲಿ ಐತೆ ಅವಂದ. ಶಮ್ಗೆ ಕಡಿಮೆ ಕಾಣ್ಲತ್ತಾವು. ನಾ ಪೂರಾ ಲೆವೆಲ್ ಹಾಕಿ ಹೋದವ ನಾನೇ ಇದ್ದೆ. ಇಟ್ಟು ಹಿಡಿದು ಅರ್ಧ ಕಮ್ಮಿ ಆಗೈತಿಲ್ಲ. ಈ ಮಗ ಹಾಲು ಮಾರೋದ್ರ ಜೊತೆಗೆ ಶಾವಿಗೆನೂ ಮಾರ್ಲತ್ತಾನೇನು. ನಾ ಬರೀ ಹಿಂಡಿ ನುಚ್ಚ ಅಟ್ಟೆ ಮಾರ್ತಿದ್ದೆ. ಈ ಮಗ ಮಾಲಕನ ಸಾಮಾನು ಹಿಡ್ಕೊಂಡೆ ಚಾಲು ಮಾಡ್ಯಾನಲ್ಲ ಇವ. 6 ತಿಂಗಳದಾಗೆ ಇಟ್ಟು ಚಾಲು ಅದ ಮಗ ಇವ. ಬಹುಶಃ ನನಗೆ ಅನಿಸ್ತದ ಮಾರಿದ ಮಕ್ಕಳು ಇವರು. ಹಾಲು ಕಾಸಿ ಶಾವಿಗೆ ಕೂಡ ತಿಲ್ಲತ್ತಾರೋ ಏನು ಮಾಡ್ಲತ್ತಾರೋ. ಬರಲಿ ಮಾಲಕ, ಪಾಪ ಮಾಲಕ ಹೈರಾನಾಗಿ ಮಾಲಕ್ತಿ ಸಂಬಂಧ ಶಾವಿಗೆ ಮಾಡ್ಸ್ಯಾನ. ಈ ಮಗ ಹೆಂಡತಿಗೆ ಒಯ್ದು ಶಾವಿಗೆ ತಿನ್ನಿಸ್ಲತ್ತಾನ. ಸಿಕ್ಕಿಲ್ಲ ಮಗನ, ಸಿಕ್ಕಿವತ್ತು ನನ್ನ ಕೈಯಾಗ. ಬರಲಿ ಮಾಲಕ್, ಬಂದಿಂದ ಶಾವಿಗೆ ತೋರಿಸಿ ಯಾರ್ಯಾರು ತಿಂದಿರ್ತಿರ್ಲ ಮಕ್ಕಳೇ ಎಳಿ 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 ಶಾವಿಗೆ ಬೀಳಂಗೆ ಹೊಡೆಸ್ಲ. ಸಿಕ್ಕಿ ಮಗನ, ನಿನ್ನ ತುಡುಗು ಸಿಕ್ತ. ಬರಲಿ ಮಗ, ಹಿಂದಿರೇ ಎಟ್ಟು ಮಾರ್ಯಾನ ನೋಡ್ತೀನಿವ. ನಾ ಇಳಿಸ್ದಾಗೆ 12 ಚೀಲಿದ್ದು, ಅದ್ರಾಗ 4 ಚೀಲು ಮೈಸಿನ ಅಂದ ನೀವ. ಇನ್ನ 8 ಚೀಲು ಪೂರಾ ಅದಾವೋ ಇಲ್ಲೋ ಅದನ್ನ ನೋಡ್ಬೇಕು ನಾವು. ಬೇಡ, ಆ ಮಗನಿಗೆ ಹೋಗಿ ಶಾವಿಗೆ ವಿಷಯ ಕೇಳೋದು ಬೇಡ. ಮನ್ಯಾಗ ಈಕೆ ಹಾಲು ಕಾಸಿ ಶಾವಿಗೆ ತಿಂದಾಳೇನತ್ತ ಅವ್ನ ಹೆಂಡ್ತಿನ ಕೇಳಿದ್ರೆ ಮಜಾ ಇರ್ತೈತಿ. ಅವ್ನ ಹೆಂಡ್ತಿನ ಒಂದು ಮಾತು ಕೇಳಿ ಈ ಮಗನಿಗೆ ಗಂಟು ಬೀಳ್ಬೇಕು. ಮೊದಲು ಅವ್ನ ಹೆಂಡತಿ ಕಡೆನೇ ಹೋಗಿ ಬರ್ತೇನೆ.
ಟೈಮ್ ಒಂದಾಗ್ಯದ ಎಮ್ಮಿಗೆ ಒಂದು ಸ್ವಲ್ಪ ನುಚ್ಚಾರ ಏನಾರ ಇದು ಅಂತ ಯಾಕೋ ಎಮ್ಮೆ ನಿಮಿತ್ತಿ ನನ್ನ ಮೇಲೆ ಭಾಳ ಬರಕತ್ತೈತಿ ಎಮ್ಮೆ ಒಂದೆರಡು ಮಾತಾಡಿ ಕೇಳೇ ಕೊಡು ಏನ್ ನಿಂದು ಅಂತ ಹೇಳಿ ಇಡುದೇ ಬ್ಯಾಡ ನಾವು ಹೌದಾ ಅಲ್ಲ ದೊಡ್ಡ ಎಮ್ಮಿ ನಮಸ್ಕಾರ ರೀ ಅಕ್ಕಾರ ನಮಸ್ಕಾರ ರೀ ನಿಮ್ಗ ಮಾತಾಡ್ಸಕತ್ತಿದ್ದೆ ಅದು ನಿಮ್ಮ ಮ್ಯಾಲ ನನ್ನ ಮ್ಯಾಲ ಒಂದು ನಿಮಿತಿ ಬರಕತ್ತೈತಿ ಹೌದವಲ್ಲ ಅಂತ ಕೇಳ್ಬೇಕಷ್ಟ ನಾ ಬಂದು 6 ತಿಂಗಳಾತು ನೀ ಗೊಡ್ಡ ಬೆಳಕ ಕಾರಣ ನಾನ ಅಂತ ಮಾಲಕ ನನ್ನ ಹೆಸರು ಹೇಳ್ಕೊಳಕತ್ತಾನ ಏನಿದು ಸ್ವಲ್ಪ ವಿಚಾರ ತಿಳಿಸಿ ಹೇಳ್ತೀರನು ನಾ ಗೊಡ್ಡ ಬೀಳಕ್ ಕಾರಣ ಟಗರು ತಲೆಯವನೇ ಕಾರಣ ಅಂದ್ರ ನೀ ಗೊಡ್ಡ ಬೆಳಕ ಕಾರಣ ಟಗರು ತಲೆವ ಈ ವಿಚಾರ ಮಾಲಕನ ಮುಂದೆ ಯಾಕೆ ಹೇಳಿಲ್ಲ ನೀ ಯಾಕೆ ಮುಚ್ಚಿಟ್ಕೊಂಡಿ ನಾ ಎಷ್ಟು ಬೈಕೊಂಡ್ರು ನಮ್ಮ ಮಾಲಕ್ ನನ್ನ ಮಾತೇ ಕೇಳಂಗಿಲ್ಲ ನೀ ಗೊಡ್ಡ ಬೀಳುವಂಗ ಅವ ಅಂತದ್ ಏನ್ ಮಾಡ್ಯಾನ ನಾ ಎಷ್ಟು ಸಲ ಗಬ್ಬಿಗೆ ಬಂದ್ರು ನನ್ನ ಕ್ವಾನಿನ ಬಳಿ ಕರ್ಕೊಂಡೇ ಹೋಗಿಲ್ಲ ಅವ ಮತ್ತೆ ಎಲ್ಲರೂ ಕರ್ಕೊಂಡು ಹೋಗಿದ್ದ ನಿನ್ನ ನಾ ಒದರ್ದಾಗ ಒಮ್ಮೆ ಬಿಚ್ಕೊಂಡು ಹೋಗಿದ್ದ ನಡು ಹಾದ್ಯಾಂಗ ಹೊಳ್ಳಿ ಕರ್ಕೊಂಡು ಬರ್ತಿದ್ದ ಹಿಂಗಾಗಿ ಹಿಂಗ್ ಮಾಡಿ ಮಾಡಿ ನಾನು ಗೊಡ್ಡ ಬೀಳಂಗ ಮಾಡ್ಯಾನವ ಇಷ್ಟೆಲ್ಲಾ ಮಾಡ್ಯಾನಂದ್ರು ನೀ ಅವನನ್ನ ನಂಬಿಯಲ್ಲ ಯಾಕ ನನ್ನ ಮೇಲೆ ನಂಬಿಕೆ ಇಲ್ಲ ನಿಮ್ಗೆ ಒಂದಿನ ನನ್ನ ಸುಖದಾಗ ಇಟ್ಟಾನ ಅಂತ ನಂಬಿದ್ದೆ ಆದ್ರೆ ನನಗ್ ಗೊತ್ತಿಲ್ಲಾರ್ದಂಗೆ ನನ್ನ ಗರ್ಭ ಚೀಲನ ತೆಗೆದು ಬಿಟ್ಟಾನವ ನಾಯಿ ಅಂದ್ರೆ ಹೆಂಗ್ ಈಬೇಕು ಹಿಂಡಂದ್ರೆ ಹೆಂಗ್ ಹಿಂಡಬೇಕು ಮಾಲಕ್ ಬಂದು ವನ ಬಲಿ ಹಿಡಿದು ಜೋತ್ ಬೀಳ್ತಾನ ಹಾಲಿಲ್ಲಿದ್ ಬರ್ಬೇಕು ಅವ ನೀನು ಗರ್ಭ ಚೀಲನ ತೆಗಸ್ಯಾನ ನನ್ನ ಸರ್ಕಾರ ದವಾಖಾನಿಗೆ ಒಯ್ದು ಆಪರೇಷನ್ ಮಾಡಿಸ್ಯಾನ ಹಿಂಗ ಆಗ್ಬಾರ್ದಾಗಿತ್ತು ನಿನ್ನ ಬಾಳ್ವೆ ಗಟ್ಲೆ ಹಾಲು ಕೊಡಾಕಿನಿ ಒಂದ್ ಬಟ್ಟಲ್ನು ಬಾಯಿಗೆ ಹತ್ಲಾರಂಗ್ ಮಾಡಿಟ್ಟಾನ ಒಟ್ಟಾಗಿರ ಸಲ್ಯವ ನೀ ಏನು ಚಿಂತೆ ಮಾಡಬೇಡ ನೀ ಏನು ಚಿಂತೆ ಮಾಡಬೇಡ ಇನ್ ಮೇಲೆ ನಿನ್ ಹಿಂದ ನಾ ಇರ್ತೀನಿ ನಿನ್ ಹಿಂದ ಅಷ್ಟು ಮಾಡಿ ಪುಣ್ಯ ಕಟ್ಟುವ ನಿನಗಿನ 2 ಗಂಟೆ ಹಾಲು ಹೆಚ್ಚು ಕೊಡ್ತೀನಿ ಮಾಡಬೇಡ ಚಿಂತೆ ಮಾಡಬೇಡ ನಾ ಹಿಂಡಿ ಮಾರಿದ್ರು ನೀವು ಒಟ್ಟ ಮಾಲಕ್ಕೆ ಹೇಳಬೇಡ ನಾ ಎಟ್ಟು ಹಿಂಡಿ ಮಾರ್ತೀನಿ ಅಟ್ಟು ನಾ ನಿನ್ನ ಹೆಂಡಿ ಬೆಳಿತೀನಿ ಹೌದು ಶಬ್ಬೀರ್ ಬಾಯಿ ಯಾಕೆ ಬಂದಿಲ್ಲ ನಾ ರೊಕ್ಕ ಕೊಡ್ತೀನಿ ಅಂತ ಬಂದಿದ್ದೆ ಇನ್ನೇ ಯಾಕೆ ಬಂದಿಲ್ಲ ಇವತ್ತೇನಾರ ನಾವು ಹಿಂಡಿ ರೊಕ್ಕ ಕೊಡ್ಲಿಲ್ಲ ಅಂದ್ರೆ ಬಾಯಿ ಹೆಂಡಿ ಬರೋ ಮಟ್ಟ ಹೊಡಿತೀನಿ ತಿಂಗಳಿಗೆ ಮನೆಗೆ ಬಂದು ಶಂಕರ ರೊಕ್ಕ ಹೋಯ್ತಿದ ಇವತ್ತು ಬಂದೇ ಇಲ್ಲ ನನಗಪ್ಪ ನಾನು ಶಂಕರ ಎಲ್ಲಿದೆಯೋ ಅಲ್ಲೇ ಕೂತಿ ಓ ಬಾರೋ ಶಬ್ಬೀರ್ ಬಾಯಿ ಏನಿಲ್ಲ ಸ್ವಲ್ಪ ಯಾಮಿ ಗಬ್ಬಿಗೆ ಬಂದಿತ್ತು ಅದಕ್ಕೆ ಕುಂತಿದ್ದೆ ಬಾ ಇಲ್ಲೇ ಎದ್ದು ಬಾ ಅಲ್ಲಿ ಬಿಸಿಲಾಗ ಏನ್ ಮಾಡ್ತಿ ಶಬ್ಬೀರ್ ಬಾಯಿ ಇಲ್ಲ ಬಾ ಎಮ್ಮಿ ಗಬ್ಬಿಗೆ ಬಂದಿತ್ತು ಬಾ ಇಲ್ಲೇ ನಳ್ಳಿಗೆ ಮಗನ ನಿಂದೇನಾರ ಕೆಲಸ ಎಮ್ಮಿ ಗಬ್ಬಿಗೆ ಬಂದ್ರೆ ಕ್ವಾನಿದ ಬಲಿ ಒಯ್ಲ ಶಬ್ಬೀರ್ ಬಾಯಿ ಮೊದಲ ರೊಕ್ಕ ತರ್ರಿ ಮಾಲಕ್ ಬರೋದ್ರದ ಇದು ಮಾಡ್ಬೇಕು ಮತ್ತೆ ಬಂದಂದ್ರೆ ಇಬ್ರು ಕೂಡ ಬಿಡಿತಾನ ನಾವು ಮರ ರೊಕ್ಕ ಕೊಡ್ತೀನಿ ಮೊದಲು ಒಂದ್ಸಲ ಹಿಂಡಿ ಕೊಡ ನಾನು ಎಮ್ಮಿ ಹಿಂಡಾಗತ್ತಿಲ್ಲ ಅಲ್ಲಿ ನೋಡಿ ಶಬ್ಬೀರ್ ಬಾಯಿ ನಿನ್ನ ಎಮ್ಮಿ ಹಿಂಡಿ ತೋಗ್ಬಿಡ್ತಾವ ನನಗೆ ಗೊತ್ತಿಲ್ಲ ಮೊದಲ್ ನನ್ನ ರೊಕ್ಕ ಬೇಕು ನನಗೆ ಮೊದಲು ರೊಕ್ಕ ಕೊಡ್ರಿ ಹಿಡಿಯೋ ನಿನ್ ರೊಕ್ಕ ಸಹಾಯ ಆಗತ್ತಿಲ್ಲ ಸುದ್ದ ಅದಾವಿಲ್ಲ ಸುದ್ದಿ ಇರ್ಲಿಕ್ಕಂದ್ರೆ ನಾನು ಹೆಣ್ತಿ ನನ್ನ ಬಾಯಿಗೆ ಮೆಟ್ಟ ಆಡಿಸ್ತಾಳ ನಾ ಎಣಿಸ್ದಾಗ ಸುದ್ದಿ ಇಲ್ಲ ನಾ ನಿನ್ನ ಬಾಯಿಗೆ ಮೆಟ್ಟ ಆಡಿಸ್ಬೇಕಾಗತ್ತ ಯಾಕಂದ್ರೆ ತುಡುಗಿನ ವ್ಯವಹಾರ ಶುದ್ಧ ಇರ್ಬೇಕಿದು ಅದಕ್ಕೆ 20 ಕಾಮ್ ಅದಾವ್ರಿ 2 ದಿನ ಎಮ್ಮಿನ ಹಿಂಡಿಲ್ಲ ಹಾಲು ಮಾರಿಲ್ಲ ಹಾಲು ಮರಲ್ಲಿ ಎಮ್ಮಿನ ಉಂಟಿಲ್ಲ ಸುದ್ದಿಲ್ಲ ಇಲ್ಲ ತಗೋಡಿ ಮನಿ ಹೋಗು ನಿಂದ್ರಕೋಬೇಡ್ರಿ ಇಲ್ಲಿ ನಾಳೆ ಕೊಡ್ತೀನಿ ಹಿಡಿ ನಾಳೆ ಗಿಳೆ ಇಲ್ಲ ವ್ಯವಹಾರ ಅಂದ್ರೆ ವ್ಯವಹಾರ ನಂದು ನಂದು ಯಾವಾರ ನೋಡಿ ಇಲ್ಲ ವ್ಯವಹಾರ ನೋಡಿನಿ ನಾನು ನಿನ್ ವ್ಯವಹಾರ ತರಬೇಕಾರ ಬರಬರಿ ತಂದು ಕೊಟ್ಟಿದ್ನಿಲ್ಲ ಹಿಂಡಿ ಎಲ್ಲ ಮತ್ತ ನನಗೂ ಸುದ್ದಿ ರೊಕ್ಕ ಬೇಕಪ್ಪ ರೊಕ್ಕ ಕೊಡಾಕ್ ಬಂದಾನ ಸುಮ್ ತಗೋದ್ ಬಿಟ್ಟು ಅವ್ನ್ ಕುಡಿಯಾಕ ಬಾಯ್ ಮಾಡಕತ್ತ ನೀವ ತಗೋರಪ್ಪ ತಗೋ ಬೈ ನನಗೆ ನಡೆಯಲ್ಲ ನನಗೆ 20 ರೂಪಾಯಿ ಕಡಿಮೆ ಇದ್ರೆ ನಡೆಯಂಗಿಲ್ಲ ನನಗೆ ಫುಲ್ ಬೇಕು ಹೇಳಿ ನೀನ 20 ರೂಪಾಯಿ ಕಮ್ ಅದಾವ ಹೇಳ ಓಯ್ ಕಂದಿಲ್ ಬಾಯ್ ಚಸ್ಮಾ ತೆಗಿ ಮಾರ ಕನ್ಫ್ಯೂಸ್ ಆಗತ್ತೆ ಬಾಯ್ ನಿಂದ ವ್ಯವಹಾರ ನನ್ನ ಜೊತೆ ನನ್ನ ಹೆಂಡತಿ ಜೊತೆ ಅಲ್ಲ ಏನು ಮಾತಾಡಿದ್ರು ನನ್ನ ಜೊತೆ ಮಾತಾಡು ಎಲ್ಲಿ ಅವರ ಹೇಳೇನು ಮಾಲಕಾಗ ಸುಮ್ನೆ ಎಷ್ಟ್ ಕೊಡ್ತಾನ ಅಷ್ಟ್ ತಗೋರ ಹಂಗಲ್ಲ 20 ರೂಪಾಯಿ ಕಡಿಮೆ ಅದಾವ ಇರ್ಲಿಲ್ಲ ತಗೋ ಸುಮ್ನೆ ಮಾಲಕನ್ ಮುಂದೆ ಹೇಳಿದ್ನಂದ್ರ ಅವು ಸಿಗಂಗಿಲ್ಲ ನಮಗ ಹೌದಲ್ಲ ನಾ ಬೇಕಂತೀನಿ ನಾನು ನಡಿತೈತಿ ಇನ್ನು 20 ರೂಪಾಯಿ 1 ತಿಂಗಳು ಬಿಟ್ಟು ಕೊಡು ಉಳ್ಕಿದ ಅದಾವಿಲ್ಲ ಸಾಕು ಕೊಡ್ಕೊಡಿಲಿ ಹಿಂಡಿ ಏನ್ ಮಾಡ್ತೀವಿ ನಿನ್ನ ಸಲುವಾಗಿ ಅಲ್ಲಿ ನುಚ್ಚು ತೆಗಿತೀನಿ
ಬೈಸಿಟ್ಟಿನ ಆರಾಮ್ ಮಸ್ತ್ ಅದನ್ನ ಬುಟ್ಟಿ ಹಿಂಗೆ ಎತ್ಕೊಂಡು ಹೋಗ್ಬಿಡು ಅಂತ ಹೇಳಿ ಮಾಲಕ್ ಬರೋ ಟೈಮ್ ಆಗದ ನಿಮ್ಮ ಪಟ ಬುಟ್ಟಿ ಕೊಡ್ತೀನಿ ಅಂತ ತೋಡ್ ಹೋಗತ್ರ ಅಂತ ಬರ್ರಿ ಬರ್ರಿ. ಇದು ಶಬೀರ್ ಬಾಯಿ ಹಾ. ಮಾಲ ಭಾಳ ಬರಕತ್ತದ ಇನ್ನೊಂದ್ ಗಿರಾಕಿ ಇದ್ರೆ ಹಚ್ಚಿ ಕೊಡ್ರಲ್ಲ. ನೋಡೋಣ. ಮುಂದಿನ ಸಲ ಅಮೌಂಟ್ ಸ್ವಲ್ಪ ಕರೆಕ್ಟ್ ಆಗಿ ತಗೊಂಬರ್ರಿ. ಆಹಾ ಮಕ್ಕಳೇ ಈ ವ್ಯವಹಾರ ನಡೆಸಿರ ನೀವು ಗಂಡ ಹೆಂಡತಿ ಕೂಡ ಅಲ್ಲ ಮಕ್ಕಳು ಹಿಂಡಿ ಅಟ್ಟ ಮಾರ್ತಾರಂದ್ರ ನುಚ್ಚು ಕಲ್ಸಿದ ಬುಟ್ಟಿನೇ ಐತಿ ಕೊಡ್ಲಾತಾನಲ್ಲ ಇವ ಹಾಲು ಹಿಂಡಂದ್ರೆ ಹೆಂಗೆ ಹಿಂಡ್ತಾವ ಒಂದು ಮಾರ್ತಾನ ಒಂದು ಬುಟ್ಟ್ಯಾಗ 3 ಭಾಗ ಮಾಡಿ 3 ಎಮ್ಮಿಗೆ ಇಡ್ತಾನ ಮಗ ಇವ ಮಾಡ್ರಿ ಮಕ್ಕಳ ಎಷ್ಟು ದಿನ ಮಾಡ್ತೀರಿ ಈ ಕಡೆ ನೀ ಹಿಂಡಿ ನುಚ್ಚ ಮಾರ್ತಿ ಆ ಕಡೆ ಅಕ್ಕಿ ಮನ್ಯಾಗ ಕೂತ ಶೇಂಗಾದ ಹಿಂಡಿ ಶಾವ್ಗಿ ಅಕ್ಕಿ ಮಾರಾಟ ಮಾಡ್ಲತ್ತ ಇನ್ನು 6 ತಿಂಗಳದಾಗ ಮಾಲಕನ ಅಳಗ ಹಚ್ಚಿ ಇದ್ದಿದ್ದಿಟ್ಟು ಒಟ್ಟು ಎಮ್ಮಿ ಗೊಡ್ಡ ಕೆಳಿ ಹೋಗಂಕ ಅಂತೀರಿ ಮಕ್ಕಳೇ ನೀವು ಮಾಲಕ ಹೇಳ್ತೇನೆ ಮಾಲಕ ನಾಳೆ ಬರ್ತೀನಿ ಇದೇ ಟೈಮ್ ಬರ್ತೀನಿ ನಾಳೆ. ಶಬೀರ್ ಬಾಯ್ ಇನ್ನೊಂದ್ ಗಿರಾಕಿ ಇದ್ರೆ ಹಚ್ರಿ. ಓಕೆ ಏ ನೀ ಯಾಕೆ ನಿಂತಿ ಹೋಗು ಬಡ ಬಡ ರೆಡಿಯಾಗಿ ಹೋಗು ಸೀರೆ ಉಟ್ಕೋ ಸಿರಿ ಉಟ್ಕೊಲೆ? ಮಾಲಕ್ ಬರೋದ್ರಾಗ ಮಾರ್ಕೆಟ್ ಹೋಗ್ಬರೋನು ಹೋಗ್ಬರೋಣ. ಶಬೀರ್ ಬಾಯ್ ಹೋದಲ್ಲ ಪಟ್ನ ರೆಡಿ ಆಗು ನೀ ರೆಡಿಯಾಗಿ ಬರೋದ್ರದಾಗ ಒಂದೆರಡು ಬುಟ್ಟಿ ಎಮ್ಮಿಗಿಟ್ಟು ನಾನು ರೆಡಿ ಹಾಕಿನಂತ ತಾರಾನ ಇವತ್ತು ಚೈನಿ ಮಾಡುದ ಇವತ್ತು ಮಾರ್ಕೆಟ್ಗೆ ಹೋಗಿ ಅಲ್ಲ ಏನ್ ಆಗ್ಬಿಟ್ಟ ನಾನು ಉಲ್ಲಾಸದ ಹೂ ಮಳೆ ಜಿನುಗುತ್ತಿದೆ ನನ್ನಲ್ಲಿ. ನಿಂದ್ರ ಯಾಕ ಕೈಯಾಗ ರೊಕ್ಕ ಬರೋಣ ಉಲ್ಲಾಸದ ಹೂ ಮಳೆ ಹಾರ್ ಬರ್ಲಾತೈತ ಹಂಗ ಎಂತಾರ ಕೋಮರ ಅಂದ್ರೆ ನಾ ನೋಡಿ ಎಲ್ಲ ತಿಳ್ಕೊಂಡೆ ನೀ ಅಲ್ಲ ನಿನ್ನ ಗಂಡ ಇಲ್ಲಿ ಹಿಂಡಿ ಅಟ್ಟೆ ಮಾರ್ತಾನಂದ್ರ ನುಚ್ಚು ಸಹಿತ ಮಾರ್ಲತ್ತಾನ ಯಾವ ಬಂದವ ಯಾವ ಆವ ಹಾಲು ಒಯ್ಯಾಕ ಬಂದಿದ್ದವ ಹಾಲು ಒಯ್ಯಾಕ ಬಂದದ್ದ ಹಾಲು ಇಲ್ಲ ಅಂತೇಳಿ ನುಚ್ಚು ಕಳ್ಸಿದ್ ಬುಟ್ಟಿನೇ ಕೊಡ್ಲಾತಿರ ಆ ಮಗ ಬುಟ್ಟಿ ಹೊತ್ಕೊಂಡು ಹೋಗಿದ್ದು ನೋಡಿನಿ ನಿನ್ನ ಗಂಡ ಬುಟ್ಟಿ ಹೊರ್ಸೋದು ನೋಡಿನಿ ಅವನ ಕೈಯಾಗಿನ ರೊಕ್ಕ ಮಡಿಚಕ್ ನೀ ಕೈಯಾಗ ಇಟ್ಕೊಳ್ಳೋದು ನೋಡಿನಿ ಅಲ್ಲ ಮಗ ಹಿಂಡಿ ನುಚ್ಚ ಅಟ್ಟೆ ಅವ ಇಲ್ಲಿ ಮಾರ್ತಾನಂದ್ರ ನೀ ಏನ್ ಮಾಡತ್ತಿ ಮನ್ಯಾಗ ಕೂತ ಮಾಲಕನ ತುಡಿಗಿರಿ ಹಾಲು ಶಾವಿಗೆ ಮಾರ್ಲತ್ತಿ ನಾ ಹಿಂಗ್ ನೋಡಿಲ್ಲ ತಿಳ್ಕೊಂಡೆ ನೀ ಯವ್ವ ಇವಂಗ ಎಲ್ಲಾ ವಿಷಯ ಗೊತ್ತಾಗೈತಿ ಇದೇನ್ರ ಮಾಲಕರ ಮುಂದೆ ಹೇಳಿದ್ನಂದ್ರ ಆಮೇಲೆ ಭಾಳ ಬಿರ್ಸಿಗೆ ಬೀಳ್ತೈತಿ ಇದು ಹಿಂಗೆ ಏನ್ರ ಒಂದ್ ಕೆಲಸ ಮಾಡ್ಬೇಕ ನಾ ಏನ್ರ ನಿಮ್ ಬಿಟ್ಟದೇವೇನ ಈ ತಿಂಗಳ ಏನಾಗಿತ್ತು ಆತ ಮುಂದಿನ ತಿಂಗಳ ಏನ್ ಪಗಾರ ಬರ್ತೈತ್ಲಾ ನಾವ್ 3 ಮಂದಿ ಕೂಡ ಹಂಚ್ಕೋಣ ಹಿಂಗ ಬಾ ದಾರಿಗೆ ನೀ ಏನ್ರ ನನಗ್ ಕೊಡೋದು ಆ ವಿಷಯ ನಿನ್ ಗಂಡಗ್ ಗೊತ್ತಾಗಬಾರ್ದು ನೀ ಕೊಟ್ಟಿದ್ದ ನನಗ ಗೊತ್ತಿರ್ಬೇಕು ತಗೊಂಡಿದ್ದ ನಿನಗ್ ಗೊತ್ತಿರ್ಬೇಕು ಈ ವಿಷಯ ನಿನ್ ಗಂಡಗ್ ಗೊತ್ತೈತಿ ಎಲ್ಲ ಹೊಲಸಿಡಿತೈತಿ ಮತ್ ಅವ ಕೊಡೋದ್ರಾಗ ಏನ್ರ ಹೆಚ್ಚಕಮ್ ಮಾಡ್ದ ಮತ್ತೊಂದು ಎಮ್ಮಿ ಗೊಡ್ಡ ಕೆಡುತ್ತೀನಿ ಆ ನಿಮಿತಿ ನಿನ್ ಗಂಡನ ಮೇಲೆ ಸುಮ್ ಇರ್ಲಿ ಅಂತೇಳಿ ಬಿಟ್ರ ನನ್ನ ಬಾಯಾಗ ಮಣ್ಣು ಹಾಕತ್ತಿರಲ್ಲ ಇಬ್ರು ಗಂಡ ಹೆಂಡತಿ ಕೂಡಿ ನೀ ಬೇಕಾದ ಹೇಳ್ಬಾಯಿ ಅದನ್ನೆಲ್ಲ ಅಲ್ಲಿ ಇದ್ದು ಮುಗಿಸೇ ಬಂದಿನ ನಾನು ಸುದ್ದಿ ಮಾಲಕ ಗೊತ್ತಾಗಿಂದೆ ನಿಮ್ಮನ್ನ ತಂದು ಇಲ್ಲಿಟ್ಟು ಮಗ ನಾನು ಹಡ್ಗೊಳ ಮೇಲೆ ಬಿಟ್ಟಾನವ ಆದ್ರೂ ಏನು ನಾವು ಸುಮ್ಕೊಂಡ್ರು ಮಗ ಅಲ್ಲ ಕರೆಕ್ಟ್ ಪಾಲಾಕ್ ಕೊಟ್ರಿ ಇಲ್ಲಿ ಇರ್ತೀರಿ ಪಾಲಾಕ್ ಕೊಡ್ಲಿಲ್ಲ ರೈಟ ಹೆಂಗೆ ಬಂದಿದ್ರು ನೋಡಿ ಹಂಗೆ ಹೋಗೋದು ಹೋಗ್ಲಿ ಹಿಂದಿ ಜೊತೆ ಹೆಂಡಿನೂ ಮಾರಾಕತ್ತೀರೇನು ತಿಪ್ಪಿ ಸಣ್ಣಾಗೈತಿ ಆದ್ರೆ ದ್ರಾಕ್ಷಿ ಹಾಕಾಕ ಯಾರೋ ಒಂದ್ ಟ್ರಿಪ್ ಬೇಕಂದಿದ್ರಂತ ಕೊಟ್ಟಾನ್ರಿ ಅವ ವರ್ಷಾನುಗಟ್ಲೆ ಎಮ್ಮಿ ಹಿಂದೆ ಇದ್ರು ನಾ ಹಾಲ ಹಿಂಡಿ ಅಟ್ಟೆ ಮಾರ್ತಿದ್ದೆ ನೀವು ಹೆಂಡಿನೂ ಮಾರೀರಂದ್ರ ನಿನ್ನ ಗಂಡ ನನ್ಕಿ ಜಾಬದೇ ಅದಾನ ಅದೇನೇ ಇರಲಿಕ್ಕ ಹೆಂಡ್ಯಾಗೂ ಪಾಲ್ ಬೇಕಾ ಅಯ್ಯ ಆದ್ರೆ ಚಿಂತೆ ಮಾಡ್ತೀನಿ ಹೆಂಡ್ಯಾಗೂ ಪಾಲ ಕೊಡ್ತೇವಿ ಹಾಲ್ನಾಗೂ ಪಾಲ ಕೊಡ್ತೇವಿ ಹಿಂಡ್ಯಾಗೂ ಪಾಲ ಕೊಡ್ತೇವಿ ಎಲ್ಲಾದ್ರಾಗೂ ಪಾಲ ಇರ್ತೈತಿ ಕೊಡಾಕಿ ನಾನ ಅದನಿ ನೀ ಯಾಕೆ ಚಿಂತೆ ಮಾಡ್ತಿ ಕರೆಕ್ಟ್ ಟೈಮಿಂಗ್ ತಪ್ಪಲಾರ್ದ ಸಂಜೆ ಮುಂದೆ ಬಂದು ಕೊಟ್ಟು ಹೋಗ್ಬೇಕಾ ನೀ ಕೊಟ್ಟಿದ್ದ ಮಾಲಕಗೂ ಗೊತ್ತಾಗಿರ್ಬಾರ್ದು ನಿನ್ನ ಗಂಡಗೂ ಗೊತ್ತಾಗಿರ್ಬಾರ್ದು ಇಬ್ಬರೊಳಗೆ ಒಬ್ರಿಗೆ ಏನ್ರ ವಿಷಯ ಗೊತ್ತಾಯ್ತು ನಿಮ್ಮದೆಲ್ಲ ತೆಗೆದು ಗಾಳಿಗೆ ಹಾರಾಕಿ ಬಿಡೋಣ ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡ್ಬೇಡ ನೀ ಟೈಮ್ ಸೀರೆನ ಬಂದ್ ನಾನ ಕೊಟ್ಟು ಹೋಗಕ್ಕೆ ಅದಿಲ್ಲ ಕೊಟ್ಟು ಹೋಕೆ ನಾಳ ಬರ್ಲೇನ ನೀವು ಹೋಗು ನಿನ್ನ ಗಂಡನ ಕಡೆ ಇಟ್ಟು ಹೋಗಿ ಬರ್ತಾನೆ ಅಯ್ಯೋ ಕಡೆ ಯಾಕೆ ಹೋಗ್ತೀರಿ ಈಗ ಎಮ್ಮಿ ಬಿಚ್ಕೊಂಡ್ ಹೋಗ್ಯಾನವ ಬರ್ರಿ ಮನ್ಯಾಗ ಹಾಲ್ ಕಾಸಿಟ್ಟೇನಿ ಒಂದ್ ಗ್ಲಾಸ್ ಹಾಲ್ ಕುಡ್ದು ಹೋಗಾಕ್ರಿ ಒಂದು ತಿಂಗಳದ ಪಾಲನ ಮುಟ್ಟದಂಗ ಆಯ್ತಲ್ಲ